ಸೆಬಿ ರಿಪೋರ್ಟ್ ಪ್ರಕಾರ 93% ಆಫ್ ದ ಆಪ್ಷನ್ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮೇಜರ್ ಆಗಿ ಆಪ್ಷನ್ ಬೈಯರ್ಸ್ ಈ ಲಾಸ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕಿರೋ ಟಾಪ್ 4 ರೀಸನ್ಸ್ ಅನ್ನು ನಾನು ಇವಾಗ ಹೇಳ್ತೀನಿ. ಮೊದಲನೇ ರೀಸನ್ ಅಂದರೆ ಲೋ ಡೆಲ್ಟಾ ಆಪ್ಷನ್ನ ಬೈ ಮಾಡೋದು, ಅಂದರೆ 0.3 0.4 ಫಾರ್ OTM ಆಪ್ಷನ್ಸ್ ಏನಿರುತ್ತೆ ಅದು ಚೀಪ್ ಪ್ರೈಸ್ ಇದೆ ಅಂತೇಳಿ ಅದನ್ನು ಬೈ ಮಾಡ್ತಾರೆ. ಆದರೆ ಇಂಡೆಕ್ಸು 10 ಪಾಯಿಂಟ್ ಮೂವ್ ಆದರೆ ಈ ಲೋ ಡೆಲ್ಟಾ ಆಪ್ಷನ್ನಲ್ಲಿ ಬರೀ 2 ಅಥವಾ 3 ಪಾಯಿಂಟ್ ಅಷ್ಟೇ ಮೂವ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಲೋ ಡೆಲ್ಟಾ ಆಪ್ಷನ್ ಪರ್ಚೇಸ್ ಮಾಡಿದಾಗ ನಿಮಗೆ ಸೈಡ್ ವೇಸ್ ಅಥವಾ ರಿವರ್ಸಲ್ ಆಗೋ ಸಾಧ್ಯತೆ ಇರುತ್ತೆ ಪ್ರೀಮಿಯಮಲ್ಲಿ. ಎರಡನೇ ಮೇಜರ್ ರೀಸನ್ ಏನಂದರೆ ಡೆಡ್ ಝೋನ್ ಅಥವಾ ಕಿಲ್ ಝೋನ್ ಟೈಮಲ್ಲಿ ಟ್ರೇಡಿಂಗ್ ಮಾಡೋದು. ಈ ಡೆಡ್ ಝೋನ್ ಅಥವಾ ಕಿಲ್ ಝೋನ್ ಅಂದರೆ ಆ ಟೈಮಲ್ಲಿ ಯಾವುದೇ ಮೇಜರ್ ಮಾರ್ಕೆಟ್ ಮೂವ್ಮೆಂಟ್ ಆಗಲ್ಲ. ಮಾರ್ಕೆಟ್ ಐದರ್ ಸೈಡ್ ವೇಸ್ ಮೂವ್ ಆಗುತ್ತೆ ಈ ಟೈಮಲ್ಲಿ ಅಥವಾ ರಿವರ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಂಥ ಒಂದು ಟೈಮಲ್ಲಿ ನಾವು ಟ್ರೇಡ್ ಮಾಡಿದಾಗ ಆಪ್ಷನ್ ಪ್ರೀಮಿಯಂನಲ್ಲಿ ನಮಗೆ ಒಳ್ಳೆ ಮೂವ್ಮೆಂಟ್ ಸಿಗಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಅಲ್ಲಿ 11 ಗಂಟೆಯಿಂದ 1:30ವರೆಗೂ ಈ ಒಂದು ಕಿಲ್ ಝೋನ್ ನ ಐಡೆಂಟಿಫೈ ಮಾಡಿದರೆ ಕೆಲವೊಮ್ಮೆ ಈ ಒಂದು ಝೋನ್ಗಳಲ್ಲಿ ನಮಗೆ ಒಳ್ಳೆ ಟ್ರೇಡ್ಗಳು ಸಿಗ್ಬೋದು. ಆದರೆ ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಟೈಮ್ ಝೋನಲ್ಲಿ ನಮಗೆ ಲೂಸಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅದೇ ರೀತಿ ಥರ್ಡ್ ಮೇಜರ್ ರೀಸನ್ ಏನಂದರೆ IV ಇಂಪ್ಲೈಡ್ ವಾಲಟಿಲಿಟಿನ ಇಗ್ನೋರ್ ಮಾಡೋದು. ಆಪ್ಷನ್ ಪ್ರೀಮಿಯಂ ರೈಸ್ ಆಗಬೇಕು ಅಂದರೆ IV ಕೂಡ ರೈಸ್ ಆಗಬೇಕು. IV ಫಾಲ್ ಆಗ್ತಾ ಇರೋ ಟೈಮಲ್ಲಿ ನೀವು ಆಪ್ಷನ್ ಪರ್ಚೇಸ್ ಮಾಡಿದ್ರೆ ಆ ಟೈಮಲ್ಲಿ ವಿನ್ನಿಂಗ್ ಪ್ರಾಬಬಿಲಿಟಿಗಿಂತ ಲೂಸಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಆಪ್ಷನ್ ಪರ್ಚೇಸ್ ಮಾಡಬೇಕು ಅಂದರೆ, ಆಪ್ಷನ್ ಬೈ ಮಾಡಬೇಕು ಅಂದರೆ IV ಯಾವ ರೀತಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ನೋಡಿ. ನಾಲ್ಕನೇ ಮೇಜರ್ ರೀಸನ್ ಏನಂದರೆ ಆಪ್ಷನ್ನಲ್ಲಿ ಥೀಟಾ ಡಿಕೆನ ಇಗ್ನೋರ್ ಮಾಡೋದು. ನಾವು ಯಾವುದೋ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದ್ದೀವಿ, ಆದರೆ ಆಪ್ಷನ್ ಪ್ರೀಮಿಯಂ ಸೈಡ್ ವೇಸ್ ಅಥವಾ ನೆಗೆಟಿವ್ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಆ ಟೈಮಲ್ಲಿ ಆಪ್ಷನ್ನ ಹೋಲ್ಡ್ ಮಾಡಿದ್ರೆ ಥೀಟಾ ಡಿಕೆ ಏನಿದೆ ನಮ್ಮ ಆಪ್ಷನ್ ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡು ಹೋಗುತ್ತೆ. ಯಾವುದೇ ಆಪ್ಷನ್ಗೂ ಎಕ್ಸ್ಪೈರಿ ಅಂತ ಇರುತ್ತೆ. ಸೊ ಈ ಥೀಟಾ ಡಿಕೆ ಏನು ಮಾಡ್ತಾ ಇರುತ್ತೆ, ಆ ಎಕ್ಸ್ಪೈರಿಗೆ ಹತ್ತಿರ ಹೋಗ್ತಾ ಇದ್ದಂಗೆ ಆಪ್ಷನ್ ಕಾಂಟ್ರಾಕ್ಟ್ ಅದರ ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡು ಬರುತ್ತೆ. ಪ್ರತಿಯೊಂದು ಕ್ಷಣನೂ ಎವ್ರಿ ಮಿನಿಟ್ ಈ ಒಂದು ಆಪ್ಷನ್ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಇರುತ್ತೆ. ಸೊ ನಮ್ಮ ಆಪ್ಷನ್ ಪೊಸಿಷನ್ ಏನಿದೆ ಅದು ಲಾಸಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಲಾಸಸ್ನ ಕಟ್ ಮಾಡಿ ಆದಷ್ಟು ಬೇಗ ಆ ಪೊಸಿಷನ್ ಎಕ್ಸಿಟ್ ಮಾಡಿ ನೆಕ್ಸ್ಟ್ ಡೇ ಟ್ರೇಡ್ ತಗೊಳ್ಳೋದು ಒಳ್ಳೆಯದು.